ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇವತ್ತು ನಾವ್ ಹೇಳೋಕೆ ಹೊರಟಿರುವಂತಹ ಈ ಕಥೆನೇ ಸಾಕ್ಷಿ. ಹಾಗೆ ನೋಡಿದ್ರೆ ಇದು ರೀಲ್ ಅಲ್ವೇ ಅಲ್ಲ, ರಿಯಲ್ ಕಹಾನಿ. ಅವತ್ತು ಸೆಟೆದು ನಿಂತು ಏನಾದ್ರೂ ಆಗ್ಲಿ ಮೈತ್ರಿ ಸರ್ಕಾರವನ್ನ ಕೆಡವೋದೆ, ಉರುಳಿಸೋದೆ, ಧೂಳಿಪಟ ಮಾಡೋದೆ ಅಂತ ಅಬ್ಬರಿಸಿದವರೆಲ್ಲ 4 ವರ್ಷ ಕಳೀತಾ ಇದ್ದ ಹಾಗೆ ಉಲ್ಟಾ ಹೊಡೆಯೋಕೆ ಶುರುವಾಗಿದ್ದಾರೆ. ಯಾವ ಮೈತ್ರಿ ಸರ್ಕಾರವನ್ನ ಕಿತ್ತೊಗೆದ್ರೆ ಅದೇ ಸರ್ಕಾರದ ಮಿತ್ರ ಪಕ್ಷಗಳ ನೇತಾರರಾಗಿ ನಿಂತು ಯಾವ ಪಕ್ಷಕ್ಕಾಗಿ ಸೆಣಸಾಡಿದ್ರು ಆ ಪಕ್ಷದ ವಿರುದ್ಧವೇ ಈಗ ತೊಡೆ ತಟ್ಟಿ ನಿಂತಿದ್ದಾರೆ. ಇದು ಕಣ್ರಿ ರಾಜಕಾರಣದ ವಿಚಿತ್ರ ವಿಪರ್ಯಾಸ. ಎಂತ ವಿಚಿತ್ರ! ಬಿಜೆಪಿ ಸರ್ಕಾರ ತಂದವರೇ ಈಗ ಆ ಪಕ್ಷದ ಸಂತ್ರಸ್ತರು. ಎಂತ ವಿಪರ್ಯಾಸ! ಮೈತ್ರಿ ಸರ್ಕಾರ ಕೆಡವಿದವರೇ ಆ ಪಕ್ಷಗಳ ನೇತಾರರು. ಬಿಎಸ್ವೈ ವಿರುದ್ಧ ಅಸಂತೋಷ, ದಳಪತಿಗಳ ಪಕ್ಕ ನಿಂತು ಅಪ್ಪಾಜಿಗೆ ಸೆಡ್ಡು. ಬಿಜೆಪಿ ಸರ್ಕಾರದ ಉದಯಕ್ಕೆ ಕಾರಣರಾದವರೇ ಕಮಲ ಕಿತ್ತು ಕೈ ಹಿಡಿದ್ರು. ಮೈತ್ರಿ ಪತನದಿಂದ ಡಿಸಿಎಂ ಆದವರು ಲಕ್ಷ್ಮಣ ರೇಖೆ ದಾಟಿ ಕೈ ಜೋಡಿಸಿದ್ರು. ನಿಜಕ್ಕೂ ಇದನ್ನ ವಿಚಿತ್ರ ಅನ್ನೋದೋ ವಿಪರ್ಯಾಸ ಅನ್ನೋದೋ ಗೊತ್ತಿಲ್ಲ ನೋಡಿ. ಸಾಮಾನ್ಯವಾಗಿ ಅಲ್ಲಿದ್ದವರು ನಾಳೆ ಇಲ್ಲಿರ್ತಾರೆ, ಇಲ್ಲಿದ್ದವರು ನಾಳೆ ಅಲ್ಲಿರ್ತಾರೆ. ಆದ್ರೆ ಯಾರ ವಿರುದ್ಧ ಹಗಲು ರಾತ್ರಿ ಶ್ರಮ ಹಾಕಿ ದುಡಿದಿರ್ತಾರೋ, ಅದ್ಯಾರನ್ನ ಕಿತ್ತೊಗೆಯೋಕೆ ಶಪಥ ಕೈಗೊಂಡು ಹಗಲಿರುಳೆನ್ನದೇ ದುಡಿದಿರ್ತಾರೋ ಅವರೇ ಇದೀಗ ಅಂತವರ ಪರ ನಿಂತು ಕೆಲಸ ಮಾಡೋದು ಅಂದ್ರೆ ಏನ್ ಹೇಳ್ಬೇಕು? ಇದು ಈ ನೆಲದ ಮಹಿಮೆ ಅನ್ಬೇಕೋ, ಇವತ್ತಿನ ರಾಜಕಾರಣದ ವಿಚಿತ್ರ ಅನ್ಬೇಕೋ, ಅಥವಾ ಮಾಡಿದ್ದುಣ್ಣ ಮಹಾರಾಯ ಅಂತ ಹೇಳ್ಬೇಕೋ ಒಂದು ತಿಳಿತಿಲ್ಲ. ಆದ್ರೂ 2023ರ ಚುನಾವಣೆ ಹಾಗೂ ಬದಲಾಗ್ತಾ ಇರುವ ರಾಜಕೀಯ ಚಿತ್ರಣ ನಿಜಕ್ಕೂ ನಾನಾ ವಿಚಿತ್ರ ಹಾಗೂ ವಿಪರ್ಯಾಸಕ್ಕೆ ಸಾಕ್ಷಿಯಾಗಿದೆ. ಮೈತ್ರಿ ಸರ್ಕಾರವನ್ನ ಮುತುವರ್ಜಿಯಿಂದ ಉರುಳಿಸಿದ್ದ ಸಂತೋಷ್ ಇವತ್ತು ದಳಪತಿಗಳ ಕೋಟೆ ಸೇರಿ ಬಿಎಸ್ವೈಗೆ ಚೆಕ್ಮೇಟ್. ಎನ್ಆರ್ ಸಂತೋಷ್ ಈ ವ್ಯಕ್ತಿ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಈತ ಇದೇ ಬಿಎಸ್ವೈ ಅವರ ತಂಗಿಯ ಮೊಮ್ಮಗ, ಸೋದರ ಸೊಸೆಯ ಮಗ. ಅರಸೀಕೆರೆಯಲ್ಲಿ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ ಆಗಿದ್ರು ಬಿಎಸ್ವೈ ಅಣತಿಯಂತೆ ನಡೆದುಕೊಳ್ತಾ ಇದ್ದಾತ. ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಾಗೆ ಅದನ್ನು ಕೆಡವೋಕೆ ಸಂಚು ರೂಪಿಸಿದ ಪ್ರಮುಖರಲ್ಲಿ ಸಂತೋಷ್ ಕೂಡ ಒಬ್ಬಾತ. ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕುಮಾರಣ್ಣನೇ ಹೇಳಿಕೊಂಡಂತೆ ಒಂದು ದಿನವೂ ನೆಮ್ಮದಿ ಇರಲಿಲ್ಲ. ಆ ನೆಮ್ಮದಿ ಕಸಿದಿದ್ದೇ ಈ ಸಂತೋಷ್. ಮೈತ್ರಿ ಸರ್ಕಾರ ಕೆಡವಿ ಬಿಎಸ್ವೈನ ಮತ್ತೆ ಅಧಿಕಾರಕ್ಕೆ ತರೋಕೆ ಹಗಲು ರಾತ್ರಿ ಶ್ರಮ ಹಾಕಿ ಕುಮಾರಣ್ಣನ ಸಿಎಂ ಸ್ಥಾನದಿಂದ ಕೆಳಗಿಳಿಯುವಂತೆ ಮಾಡಿದ್ದು ಇದೇ ಸಂತೋಷ್. ಬಿಎಸ್ವೈ ಬೆನ್ನಿಗೆ ನಿಂತು ಅತೃಪ್ತ ಶಾಸಕರನ್ನೆಲ್ಲ ಒಂದು ಕಡೆ ಕಲೆ ಹಾಕುವಲ್ಲಿ ಸಂತೋಷ್ ಯಶಸ್ವಿಯಾಗಿದ್ರು. ಅವತ್ತಿನ ರೆಬಲ್ಸ್ ಗಳನ್ನ ಮುಂಬೈಗೆ ಏರ್ಲಿಫ್ಟ್ ಮಾಡಿಸೋದ್ರಿಂದ ಹಿಡಿದು ಅವರನ್ನೆಲ್ಲ ಹೋಟೆಲ್ನಲ್ಲಿ ಜತನದಿಂದ ಕಾಪಾಡೋದ್ರಿಂದ ಹಿಡಿದು ಅವರಿಗೆ 3 ಹೊತ್ತು ಬೇಕಾದ ಸೇವೆಗಳನ್ನೆಲ್ಲ ಪೂರೈಸಿದ್ದು ಇದೇ ಸಂತೋಷ್. ಡಿಕೆಶಿ ಕೂಡ ಇದೇ ಸಂತೋಷ್ ಅವರನ್ನ ಅವತ್ತು ಏರ್ಪೋರ್ಟ್ನಲ್ಲಿ ಚೇಸ್ ಮಾಡಿಕೊಂಡು ಓಡಿದ್ರು. ಆದ್ರೆ ಇವತ್ತು ಅರಸೀಕೆರೆಯ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅಪ್ಪಾಜಿ ಅಂತ ಕರೀತಿದ್ದ, ಅವರೇ ನನ್ನ ದೇವರು ಅಂತಿದ್ದ ಬಿಎಸ್ವೈ ವಿರುದ್ಧವೇ ಇವತ್ತು ಸೆಟೆದು ನಿಂತಿದ್ದಾರೆ. ಇದ್ದ ಪಕ್ಷ ಬಿಟ್ಟು ಕೈಯಾರೆ ಉರುಳಿಸಿದ್ದ ಜೆಡಿಎಸ್ ಪಕ್ಷದ ಸೇನಾನಿ ಆಗಲು ಹೊರಟಿದ್ದಾರೆ. ಅಷ್ಟಕ್ಕೂ ಸಂತೋಷ್ಗೆ ಮೊದಲಿನಿಂದಲೂ ಬಿಎಸ್ವೈ ವಿರುದ್ಧ ಅಸಮಾಧಾನ ಇದ್ದೇ ಇತ್ತು. ಆದ್ರೂ ಇವತ್ತಲ್ಲ ನಾಳೆ ಎಲ್ಲವನ್ನೂ ಸರಿ ಮಾಡ್ತಾರೆ ಅಂತಾನೆ ನಂಬಿಕೊಂಡು ಬಂದಿದ್ರು. ಒಂದ್ ಬಾರಿ ಆತ್ಮಹತ್ಯೆಗೂ ಪ್ರಯತ್ನಿಸಿದ್ರು. ಅಲ್ಲದೆ ಬಿಎಸ್ವೈ ಸಿಎಂ ಆಗಿದ್ದ ವೇಳೆ ಅವರ 4ನೇ ರಾಜಕೀಯ ಕಾರ್ಯದರ್ಶಿ ಆಗಿಯೂ ನೇಮಕಗೊಂಡಿದ್ರು. ಹೀಗೆ ಬಿಎಸ್ವೈ ಬೆನ್ನಿಗೆ ನಿಂತು ಬಿಜೆಪಿ ಪಕ್ಷವನ್ನು ಕಟ್ಟಿಕೊಂಡು ಬಂದಿದ್ದ ಸಂತೋಷ್ಗೆ ಈ ಬಾರಿ ಅರಸೀಕೆರೆಯ ಟಿಕೆಟ್ ಕೈ ತಪ್ತಾ ಇದ್ದಂತೆ ಆಕ್ರೋಶವನ್ನು ಹೊರಹಾಕಿದ್ರು. ಅದು ಮನೆಯವರೆಲ್ಲರೂ ಸೇರಿ. ಪಕ್ಷೇತರವಾಗಿ ನಿಲ್ಲಲು ಮುಂದಾಗಿದ್ದ ಸಂತೋಷ್ ಕೊನೆಗೆ ಜೆಡಿಎಸ್ನಿಂದ ಅರಸೀಕೆರೆ ಟಿಕೆಟ್. ಯಾವಾಗ ಬಿಜೆಪಿಯ ಟಿಕೆಟ್ ಕೈ ತಪ್ಪಿತೋ ಆಗಲೇ ಪಕ್ಷೇತರರಾಗಿ ನಿಲ್ಲೋಕೆ ಮುಂದಾಗಿದ್ರು. ಆದ್ರೆ ವಿಪರ್ಯಾಸ ಅಂದ್ರೆ ಕೊನೆಗೆ ಯಾವ ಕುಮಾರಸ್ವಾಮಿಯನ್ನ ಸಿಎಂ ಹುದ್ದೆಯಿಂದ ಕೆಳಗಿಳಿಸೋಕೆ ಹಗಲು ರಾತ್ರಿ ಶ್ರಮ ಹಾಕಿದ್ರು, ಇದೀಗ ಅದೇ ಕುಮಾರಣ್ಣನ ಸಿಎಂ ಮಾಡೋಕೆ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಅರಸೀಕೆರೆಯ ಟಿಕೆಟ್ ಪಡೆದುಕೊಳ್ತಾ ಇದ್ದಾರೆ. ಇನ್ನು ಇದಕ್ಕೆ ಮೊದಲು ಕುಮಾರಣ್ಣ ಅವರು ಒಪ್ಪಿರ್ಲಿಲ್ವಂತೆ. ಮೈತ್ರಿ ಸರ್ಕಾರ ಉರುಳಿಸಿದ ಪ್ರಮುಖರಲ್ಲಿ ಸಂತೋಷ್ ಆಗಿರೋದ್ರಿಂದ ಅವರಿಗೆ ಟಿಕೆಟ್ ನೀಡೋ ಅಗತ್ಯ ಇದೆಯಾ ಅಂತಾನೂ ಪ್ರಶ್ನಿಸಿದ್ರಂತೆ. ಆದ್ರೆ ಈಗ ಜೆಡಿಎಸ್ಗೆ ಕೈಕೊಟ್ಟು ಕಾಂಗ್ರೆಸ್ ಕಡೆ ಹೋಗಿರೋ ಶಿವಲಿಂಗೇಗೌಡ ಅವರನ್ನ ಮಣಿಸೋಕೆ ಸಂತೋಷ್ ಸೂಕ್ತ ವ್ಯಕ್ತಿ ಅಂತ ದೇವೇಗೌಡರು ಮನವೊಲಿಸಿದ್ದಾರಂತೆ. ಇನ್ನು ಸಂತೋಷ್ ಈ ಹಿಂದಿನಿಂದಲೂ ಶಿವಲಿಂಗೇಗೌಡ ಅವರ ವಿರುದ್ಧ ಸದಾ ಫೈಟ್ ಮಾಡಿಕೊಂಡು ಬಂದವರೇ. ಈ ಬಾರಿ ಬಿಜೆಪಿ ಟಿಕೆಟ್ ಕೊಟ್ರೆ ಅತ್ತ ಕಾಂಗ್ರೆಸ್ ಸೇರಿರೋ ಅದೇ ಶಿವಲಿಂಗೇಗೌಡ ಅವರನ್ನ ಸೋಲಿಸೋಕೆ ಪಣ ತೊಟ್ಟಿದ್ರು.
ಇತ್ತ ಕುಟುಂಬ ರಾಜಕಾರಣ ವಿರೋಧಿಸೋ ಬಿಜೆಪಿ ಸಂತೋಷ್ ಯಡಿಯೂರಪ್ಪ ಅವರ ನೆಂಟ ಅನ್ನೋ ಕಾರಣಕ್ಕೋ ಏನೋ ಟಿಕೆಟ್ ನೀಡಿಲ್ಲ. ಹಾಗಾಗಿ ಬಿಎಸ್ವೈ ವಿರುದ್ಧವೇ ಸಿಡಿದಿರೋ ಸಂತೋಷ್ ಇದೀಗ ಅದ್ಯಾರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೋ ಅವರನ್ನೇ ಈಗ ಮತ್ತೆ ಮುಖ್ಯಮಂತ್ರಿ ಮಾಡೋಕೆ ಶಸ್ತ್ರಾಸ್ತ್ರ ಹಿಡಿದು ಬಿಜೆಪಿ ವಿರುದ್ಧ ಅಖಾಡಕ್ಕೆ ಇಳಿಯೋಕೆ ಮುಂದಾಗಿರೋದು ನಿಜಕ್ಕೂ ವಿಚಿತ್ರ ಅಲ್ಲದೆ ಮತ್ತೇನು ಅಲ್ವಾ? ಕೈ ಬೆಂಬಲಿತ ಮೈತ್ರಿ ಸರ್ಕಾರ ಕೆಡವಿದ್ದ ಉದಯ್ ಗೌಡ ಇಂದು ಅದೇ ಉದಯ್ ಮದ್ದೂರಿನಿಂದ ಕಾಂಗ್ರೆಸ್ ಮುಖಂಡ. ಹೌದು, 2018ರಲ್ಲಿ ಅಧಿಕಾರಕ್ಕೆ ಬಂದ ಮೈತ್ರಿ ಸರ್ಕಾರ ಕೆಡವೋಕೆ ಬಹಳಷ್ಟು ಮಂದಿ ಶ್ರಮ ಹಾಕಿದ್ರು. ಅದರಲ್ಲಿ ಈ ಉದಯ್ ಗೌಡ ಕೂಡ ಒಬ್ರು. ಅಷ್ಟಕ್ಕೂ ಈ ಉದಯ್ ಗೌಡ ಯಾರು ಗೊತ್ತಾ? ಮದ್ದೂರಿನ ಪಕ್ಕಾ ಬಿಸ್ನೆಸ್ ಮ್ಯಾನ್. ಅದರಲ್ಲೂ ಗೋವಾದಲ್ಲಿ ಕ್ಯಾಸಿನೋ ನಡೆಸೋ ಈ ವ್ಯಕ್ತಿ ಆಗರ್ಭ ಶ್ರೀಮಂತ ಅಂದ್ರೆ ತಪ್ಪಾಗಲಾರದು. ಈತ ಸಹ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಜೊತೆಗೂಡಿ ಮೈತ್ರಿ ಸರ್ಕಾರ ಕೆಡವೋಕೆ ತನು ಮನ ಧನ ಅರ್ಪಿಸಿದ್ರು. ಅವತ್ತು ಸಿಎಂ ಆಗಿದ್ದ ಕುಮಾರಸ್ವಾಮಿಗೆ ಉದಯ್ ಗೌಡರ ಈ ಸುಳಿವು ಸಿಗ್ತಾ ಇದ್ದಾಗೆ ಈತನ ಮನೆ ಮೇಲೆ ರೇಡ್ ಕೂಡ ಮಾಡಿಸಿದ್ರು. ಆದ್ರೂ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತರೋವಲ್ಲಿ ಈತನದ್ದು ಪಾಲಿತ್ತು. ಆದ್ರೆ ಇವತ್ತು ಯಾವ ಕಾಂಗ್ರೆಸ್ ಬೆಂಬಲಿತ ಮೈತ್ರಿ ಸರ್ಕಾರವನ್ನ ಕೆಡವಿದ್ರೋ ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಕಾಂಗ್ರೆಸ್ ಮುಖಂಡ ಆಗಿರೋ ಉದಯ್ ಗೌಡ ಈಗ ಮದ್ದೂರಿನ ಕೈ ಅಭ್ಯರ್ಥಿ ಕೂಡ. ಮೊನ್ನೆಯಷ್ಟೇ ಕಾಂಗ್ರೆಸ್ ಸೇರ್ಪಡೆಯಾದ ಉದಯ್ ಗೌಡ ಅವರು ಇದೀಗ ಒಂದು ಕಾಲದಲ್ಲಿ ಅದೇ ಕಾಂಗ್ರೆಸ್ನಲ್ಲಿದ್ದು ಜೆಡಿಎಸ್ಗೆ ಹೋದ ಡಿಸಿ ತಮ್ಮಣ್ಣ ಅವರ ವಿರುದ್ಧ ಅಖಾಡದಲ್ಲಿ ಸೆಣಸಾಡಲಿದ್ದಾರೆ. ಇನ್ನು ತಮ್ಮ ಮೈತ್ರಿ ಸರ್ಕಾರವನ್ನ ಕೆಡವಿದ ಉದಯ್ ಗೌಡ ಅವರನ್ನೇ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡು ಜೆಡಿಎಸ್ ಸೋಲಿಸೋಕೆ ಟಿಕೆಟ್ ಕೊಟ್ಟಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ. ಹೀಗೆ ವಿಚಿತ್ರ ವಿಪರ್ಯಾಸ ಸಂಗತಿ ಇಲ್ಲಿಗೆ ನಿಲ್ಲೋಲ್ಲ ನೋಡಿ. ಸಮ್ಮಿಶ್ರ ಸರ್ಕಾರ ಪತನ, ಸೋತಿದ್ರು ಸವದಿ ಡಿಸಿಎಂ. ಇದೇ ಲಕ್ಷ್ಮಣ್ ಸವದಿ ಇದೀಗ ಬಿಜೆಪಿ ವಿರುದ್ಧವೇ ಗರಂ. ಹೀಗೆ ವಿಚಿತ್ರ ವಿಪರ್ಯಾಸಕ್ಕೆ ಸಿಲುಕಿರೋದು ಕೇವಲ ಮೂವರಲ್ಲ, ನೋಡ್ತಾ ಹೋದ್ರೆ 6-7 ಮಂದಿ ನಮಗ್ ಸಿಗ್ತಾರೆ. ಅಂತವರಲ್ಲಿ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಕೂಡ ಒಬ್ರು. ಹಾಗಾದ್ರೆ ವಿಶ್ವನಾಥ್ ಅವರೊಂದಿಗೆ ಇನ್ನು ಯಾರೆಲ್ಲ ಈ ವಿಚಿತ್ರ ವಿಪರ್ಯಾಸ ಸಂಗತಿಗೆ ಕಾರಣ ಆಗಿದ್ದಾರೆ ಗೊತ್ತಾ? ಬನ್ನಿ ಹೇಳ್ತೀನಿ. ಕಾಂಗ್ರೆಸ್ನಿಂದ ಜೆಡಿಎಸ್, ಜೆಡಿಎಸ್ನಿಂದ ಬಿಜೆಪಿ, ಮತ್ತೆ ಮರಳಿ ಕಾಂಗ್ರೆಸ್ ಗೂಡು ಸೇರಿದ ಹಳ್ಳಿ ಹಕ್ಕಿ. ನಿಮ್ಗೆಲ್ಲ ಮೈಸೂರಿನ ಹಳ್ಳಿ ಹಕ್ಕಿ ಎಂದೇ ಖ್ಯಾತಿಯಾದ ಎಚ್ ವಿಶ್ವನಾಥ್ ಬಗ್ಗೆ ಗೊತ್ತೇ ಇರುತ್ತೆ. ಕಾಂಗ್ರೆಸ್ನಿಂದ ಜೆಡಿಎಸ್ಗೆ ಹೋದವರು ಕೊನೆಗೆ ಮೈತ್ರಿ ಸರ್ಕಾರದಿಂದಾಗಿ ಜೆಡಿಎಸ್ನಲ್ಲೂ ರಾಜ್ಯಾಧ್ಯಕ್ಷರಾಗಿ ಇರಲಾರದೆ ಅಲ್ಲಿಂದ ಬಿಜೆಪಿಗೆ ಹಾರಿದ್ರು. ಸದ್ಯ ಬೆಂಕಿಗೆ ಗಂಟೆ ಕಟ್ಟೋರು ಯಾರು ಬಂಡಾಯ ಗುಂಪಿನ ನೇತೃತ್ವ ವಹಿಸೋರು ಅಂತ ಕಾದಿದ್ದವರಿಗೆ ವಿಶ್ವನಾಥ್ ಮೈತ್ರಿ ಸರ್ಕಾರ ವಿರುದ್ಧ ಬಂಡೆದ್ದು ರಾಕ್ಷಸಿ ಸರ್ಕಾರ ಎಂದು ಅಬ್ಬರಿಸಿ ರೆಬಲ್ಸ್ ತಂಡಕ್ಕೆ ಅವರೇ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ರು. ಆದ್ರೆ ಬೈ ಎಲೆಕ್ಷನ್ ನಲ್ಲಿ ಹೀನಾಯವಾಗಿ ಸೋತ ವಿಶ್ವನಾಥ್ ಅವರು ಎಂಎಲ್ಸಿ ಆಗೋಕು ಪರದಾಡಿದ್ರು. ಆದ್ರೆ ಕೊನೆಗೆ ಡಬಲ್ ಇಂಜಿನ್ ಸರ್ಕಾರದ ವಿರುದ್ಧ ಸಿಡಿದು ನಿಂತರು. ಅಷ್ಟೇ ಯಾಕೆ, ಡಬಲ್ ಇಂಜಿನ್ ಸರ್ಕಾರಕ್ಕೆ ಕಾರಣರಾಗಿದ್ದಕ್ಕೆ ಇದೇ ಏಪ್ರಿಲ್ 3ರಂದು ಮೈಸೂರಿನಲ್ಲಿ ನ್ಯಾಯಾಲಯದ ಮಹಾತ್ಮ ಗಾಂಧೀಜಿ ಪುತ್ಥಳಿ ಬಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಕೆಲಕಾಲ ಪಶ್ಚಾತ್ತಾಪ ಸತ್ಯಾಗ್ರಹವನ್ನು ನಡೆಸಿದ್ರು. ಬಿಜೆಪಿಯಂತ ಭ್ರಷ್ಟ ಸರ್ಕಾರ ಬರಲು ಕಾರಣವಾಗಿದ್ದಕ್ಕೆ ಅತೀವ ನೋವಿದೆ ಎಂದು ಹೇಳಿ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡದೆ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡಿದ್ದಾರೆ. ಸಮ್ಮಿಶ್ರ ಸರ್ಕಾರದ ಪತನದಲ್ಲಿ ನಾನು ಕೂಡ ಮುಂಚೂಣಿಯಲ್ಲಿ ಇದ್ದೇ ಅವತ್ತು ಯಾಕೆ ಪತನ ಆಯಿತು ಅಂತಂದರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ಸಿನ ಮೈತ್ರಿ ಸರ್ಕಾರ ನಾಡಿಗೆ ಯಾವುದೇ ರೀತಿಯ ಅನುಕೂಲ ಅಭಿವೃದ್ಧಿಗೆ ಯಾವುದು ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಅದು ಪತನ ಆಗಿ ಬಿಜೆಪಿ ಸರ್ಕಾರದ ಸ್ಥಾಪನೆಗೆ ಕಾರಣ ಆದ್ರೂ ನಾವು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಅಂದ್ಕೊಂಡ್ರು. ಆದರೆ ನಮ್ಮ ಕನಸುಗಳು ಭರವಸೆಗಳು ನುಚ್ಚು ನೂರಾದವು. ಹೀಗೆ ಕನಸುಗಳು ನುಚ್ಚು ನೂರಾದ್ವು ಅಂತ ಮತ್ತೆ ಮರಳಿ ಗೂಡಿಗೆ ಅನ್ನೋ ಹಾಗೆ ಕಾಂಗ್ರೆಸ್ ತವರನ್ನೇ ಸೇರ್ಕೊಂಡಿದ್ದಾರೆ. ಸಚಿವರಾಗಿ ನಿಗಮಾಧ್ಯಕ್ಷ ಆಗಿದ್ದ ನಾಗೇಶ್ ಈಗ ಕಾಂಗ್ರೆಸ್ನಲ್ಲಿ. ನಾಗೇಶ್ ಈಗ ಮಹದೇವಪುರದ ಕಾಂಗ್ರೆಸ್ ಅಭ್ಯರ್ಥಿ. ಕಳೆದ 2018ರ ಚುನಾವಣೆಯಲ್ಲಿ ಮುಳಬಾಗಿಲಿನಿಂದ ಪಕ್ಷೇತರರಾಗಿ ಗೆದ್ದಿದ್ದ ಎಚ್ ನಾಗೇಶ್ ಮೈತ್ರಿ ಸರ್ಕಾರದಲ್ಲಿ ಸಚಿವರಾದರೂ ಮತ್ತೆ ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿ ಸರ್ಕಾರದಲ್ಲೂ ಅಬಕಾರಿ ಸಚಿವರಾದ್ರು. ಆದ್ರೆ ಮಾಡಿಕೊಂಡ ಹಗರಣದಿಂದಾಗಿ ಕೆಲ ತಿಂಗಳಲ್ಲಿ ಅಧಿಕಾರದಿಂದ ಕೆಳಗಿಳಿಯಬೇಕಾಯಿತು. ಆದ್ರೂ ಮತ್ತೆ ಬಿಜೆಪಿ ಸರ್ಕಾರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕ ಮಾಡಿತ್ತು. ಹೀಗೆ ಅಧಿಕಾರ ಅನುಭವಿಸಿದ ನಾಗೇಶ್ ಇದೀಗ ಮತ್ತೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಅಷ್ಟೇ ಅಲ್ಲ, ಮಹದೇವಪುರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿದ್ದಾರೆ.
ಇನ್ನು ಮುಳಬಾಗಿಲಿನಲ್ಲಿ ನಿಂತರೆ ಸೋಲು ಖಚಿತ ಅಂತ ಈಗ ಮಹದೇವಪುರದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲು ಮುಂದಾಗಿದ್ದಾರೆ. ಆದರೆ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿರೋ ಅರವಿಂದ ಲಿಂಬಾವಳಿಗೆ ಮತ್ತೆ ಟಿಕೆಟ್ ಸಿಗೋದು ಕೂಡ ಅನುಮಾನವೇ ಆಗಿದೆ. ಹಾಗಾಗಿ ಅಲ್ಲಿ ಬಿಜೆಪಿಯಿಂದ ಯಾರು ನಿಲ್ತಾರೋ ಏನೋ ಗೊತ್ತಿಲ್ಲ. ಆದರೆ ಮೈತ್ರಿ ಪಕ್ಷಗಳನ್ನ ಉರುಳಿಸಿ ಬಿಜೆಪಿಯಲ್ಲಿ ಅಧಿಕಾರ ಅನುಭವಿಸಿ ಇದೀಗ ಮತ್ತೆ ಅದೇ ಪಕ್ಷದ ವಿರುದ್ಧ ಕಣದಲ್ಲಿ ಹೋರಾಡೋಕೆ ನಿಂತಿರೋದನ್ನ ವಿಚಿತ್ರ ಎನ್ಬೇಕೋ ವಿಪರ್ಯಾಸ ಅಂತ ಹೇಳಬೇಕೋ ಗೊತ್ತಿಲ್ಲ. ಇಂಥ ವಿಚಿತ್ರ ವಿಪರ್ಯಾಸದ ಸಂಗತಿಗೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಲ್ ಶಂಕರ್ ಜೊತೆಗೆ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರಾಗಿದ್ದ ರೋಷನ್ ಬೇಗ್ ಅವರು ಕೂಡ ಸಾಕ್ಷಿಯಾಗಿದ್ದಾರೆ. ರೋಷನ್ ಬೇಗ್ ಅವರ ಪಾಡಂತೂ ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ ಅನ್ನೋ ಹಾಗಾಗಿದೆ ಬಿಡಿ. ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಶಂಕರ್ ಅದೆಲ್ಲಿ? ಕಾಂಗ್ರೆಸ್ನ ಮುಸ್ಲಿಂ ಮುಖಂಡ ರೋಷನ್ ಬೇಗ್ ಏನಾದ್ರಲ್ಲಿ? ಈ ಇಬ್ಬರು ಕೂಡ ಒಂದ್ ರೀತಿಯ ವಿಚಿತ್ರ ಪರಿಸ್ಥಿತಿಗೆ ಸಿಲುಕಿದ್ದಾರೆ. ಅಷ್ಟಕ್ಕೂ ಹಾವೇರಿಯ ರಾಣೆಬೆನ್ನೂರಿನ ಶಂಕರ್ ಪಕ್ಷೇತರರಾಗಿ ಗೆದ್ದರು. ಕಾಂಗ್ರೆಸ್ ಸದಸ್ಯತ್ವ ಪಡೆದು ಮತ್ತೆ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿ ಸರ್ಕಾರದಲ್ಲಿ ಎಂಎಲ್ಸಿ ಆದ್ರು. ಬೈ ಎಲೆಕ್ಷನ್ ನಲ್ಲಿ ಸೋಲ್ತಾರೆ ಅನ್ನೋ ಸುಳಿವು ತಿಳಿದೆ ಆಗಲೇ ರಾಣೆಬೆನ್ನೂರಿನ ಟಿಕೆಟ್ ನೀಡಿರಲಿಲ್ಲ. ಇನ್ನು ಕಳೆದ ಬೈ ಎಲೆಕ್ಷನ್ ನಲ್ಲಿ ಗೆದ್ದಿದ್ದ ಹಾಲಿ ಶಾಸಕ ಅರುಣ್ ಕುಮಾರ್ಗೆ ಮತ್ತೆ ಟಿಕೆಟ್ ನೀಡಲಾಗಿದ್ದು ಇದರಿಂದ ಮುನಿದ ಶಂಕರ್ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಶರದ್ ಪವಾರ್ನ ಎನ್ಸಿಪಿ ಪಕ್ಷದಿಂದ ಬಿಜೆಪಿ ಹಾಗೂ ಕಾಂಗ್ರೆಸ್ ವಿರುದ್ಧ ಸ್ಪರ್ಧೆಗಿಳಿತಾ ಇದ್ದಾರೆ. ಗೆಲ್ಲೋದು ಅನುಮಾನವೇ, ಆದ್ರೂ ಕಹಿ ಸತ್ಯ ಅರಗಿಸಿಕೊಂಡು ಎಂಎಲ್ಸಿ ಸ್ಥಾನದಲ್ಲಿ ಮುಂದುವರಿಬಹುದಿತ್ತೇನೋ. ಇನ್ನು ವಿಚಿತ್ರದಲ್ಲಿ ವಿಚಿತ್ರ ಅಂದ್ರೆ ಒಂದ್ ಕಾಲದಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರಾಗಿದ್ದ ರೋಷನ್ ಬೇಗ್ ಇವತ್ತು ಫುಲ್ ಸೈಲೆಂಟ್. ಕಳೆದ ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ನ ಹೀನಾಯ ಸೋಲಿಗೆ ಸಿದ್ದರಾಮಯ್ಯ ಅವರ ಉಡಾಫೆ ಹಾಗೂ ದಿನೇಶ್ ಗುಂಡೂರಾವ್ ಅವರ ಅಪ್ರಬುದ್ಧತೆಯೇ ಕಾರಣ ಎಂದೇಳಿ ಸಿಡಿದಿದ್ರು. ಬಳಿಕ ಕಾಂಗ್ರೆಸ್ ಪಕ್ಷದಿಂದ ಬೇಗ್ ಅವರನ್ನು ಅಮಾನತುಗೊಳಿಸಲಾಯಿತು. ನಂತರ ಆಪರೇಷನ್ ಕಮಲಕ್ಕೆ ಒಳಗಾದ ರೋಷನ್ ಬೇಗ್ ಇನ್ನೇನು ಬಿಜೆಪಿಗೆ ಕಾಲಿಡೋ ಹೊತ್ತಲ್ಲೇ ಐಎಂಎ ಹಗರಣದಿಂದಾಗಿ ಅವರ ರಾಜಕೀಯ ಭವಿಷ್ಯ ಕತ್ತಲೆಗೆ ಸರಿಯುವಂತಾಯಿತು. ಇನ್ನು ಮೊನ್ನೆ ಕೂಡ ಮಗ ರುಮಾನ್ ಬೇಗ್ ಅವರಿಗೆ ಶಿವಾಜಿನಗರದಿಂದ ಬಿಜೆಪಿಗೆ ಟಿಕೆಟ್ ಕೊಡಿಸೋ ಪ್ರಯತ್ನಕ್ಕೆ ಮುಂದಾದ್ರೂ ಅದು ಫಲಕಾರಿಯಾಗಿಲ್ಲ. ಸದ್ಯ ರೋಷನ್ ಬೇಗ್ ಅವರ ರಾಜಕೀಯ ಭವಿಷ್ಯ ಮಂಕಾಗಿ ಹೋಗಿದೆ. ರಾಜಕೀಯ ನಿವೃತ್ತಿ ಪಡೆಯೋದೊಂದೇ ಬಾಕಿ ಉಳಿದಿರೋದು.